ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಇವತ್ತಿನ ವ್ಲಾಗು. ಗುರುವಾರ. ಸೊ ಎಲ್ಲ ಹೊರಗಡೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದಿದೆ. ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ತುಳಸಿ ಎಲ್ಲ ರಂಗೋಲಿ ಹಾಕಿ, ಸೊ ಇವತ್ತು ಹೊರಗಡೆ ಕ್ಲೀನಿಂಗ್ ಎಲ್ಲ ಮುಗಿದು ಹೊಸ್ಲೆಲ್ಲ ತೊಳೆದು ಹೊಸ್ಲಿಗೂ ರಂಗೋಲಿ ಎಲ್ಲ ಹಾಕಿದಾಗಿದೆ. ಇನ್ನೂ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, ಅವರಿನ್ನೂ ಮಲ್ಕೊಂಡಿದ್ದಾರೆ. ಅವರಿದ್ದರೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮಾಡ್ಕೊಬೋದು. ನೋಡಿ, ಒಂಥರ ಬಿಸಿಲು ಇಲ್ಲ ಅಥವಾ ಮಳೆನೂ ಬರ್ತಿಲ್ಲ, ಆದರೆ ಚಳಿ ಮಾತ್ರ ತುಂಬ ಚಳಿ ಇದೆ. ಒಂಥರ ಗಾಳಿ ವಾತಾವರಣ ನೋಡಿ ಎಷ್ಟಿದೆ. ಸೊ ಅಲ್ಲಿಂದ ಬಂದಿಲ್ಲಿ ಇವರು ಈಗ ಕಂಡುಬಿಡ್ತಾ ಇದ್ದಾರೆ. ಇನ್ನು ನಮ್ಮ ಗೊಂಬೆ ನಮ್ಮಮ್ಮ ಇನ್ನು 8 ಗಂಟೆ ಆದರೂ ಇವರಿಗೆ ಸ್ಕೂಲ್ ರಜೆ ಇರೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಇವಾಗ ಎದ್ದು ಇವ್ರು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ. ಅವರಿಗಿನ್ನು ಇವಾಗ ಗುಡ್ ಮಾರ್ನಿಂಗ್ ಆಗಿದೆ. ಸೊ ಇದು ನೋಡಿ, ಇವತ್ತು ತಿಂಡಿಗೆ ಪ್ರಿಪೇರ್ ಮಾಡೋಣ ಅಂತ, ಪುಳಿಯೋಗರೆ ಮಾಡೋಣ ಅಂತ ಹೇಳಿ. ಸೊ ನೋಡಿ, ಹುಣ್ಸೆಹಣ್ಣು ಎಷ್ಟು ನೀಟಾಗಿ ಚೆನ್ನಾಗಿದೆ, ಒಂದು ಸ್ವಲ್ಪನೂ ಗಲೀಜಿಲ್ಲ. ಯಾಕೆಂದರೆ ಇದು ನಮ್ಮ ಮನೆ ಹುಣ್ಸೆಹಣ್ಣು, ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು, ನಮ್ಮ ಮರದೇ. ನೀಟಾಗಿ ಅಮ್ಮ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಪುಳಿಯೋಗರೆ ಮಾಮೂಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಜಜ್ಜಿ ನಾನು ಒಂದು ಫುಲ್ಲು ಒಂದು 10 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. 10 ಗೆಡ್ಡೆ ಎಲ್ಲ ಒಂದು 10 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ನೋಡಿ, ಇದು ಎಣ್ಣೆಲ್ಲ ಚೆನ್ನಾಗಾದ್ಮೇಲೆ ಫಸ್ಟು ನಾನು ಶೇಂಗಾ ಹಾಕ್ಕೊತೀನಿ. ಸೊ ನಾನೇನಾರ ತಿನ್ನಬೇಕು ಅಂದರೆ ನಾನು ಸಪ್ರೇಟು ಶೇಂಗಾ ಒಗ್ಗರಣೆ ಮಾಡಿ ಎತ್ತಿಟ್ಟಿರ್ತೀನಿ. ಸೊ ಇವತ್ತು ನಾನು ಗುರುವಾರ ತಿಂಡಿ ಸೊ ನಾನು ಇವತ್ತು ತಿಂಡಿ ಅಂತಲೂ ಊಟನೂ ಮಾಡೋದಿಲ್ಲ. ಇವತ್ತು ನನ್ನ ನೈಟ್ಗೆವರೆಗೂ ಉಪವಾಸನೇ. ಪ್ರತಿ ಗುರುವಾರ ನಾನು ಯಾವಾಗಲೂ ಉಪವಾಸ ಇರ್ತೀನಿ. ಶೇಂಗಾ ಫಸ್ಟ್ ಹಾಕಿ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಆಮೇಲೆ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ. ಇಲ್ಲಿ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ, ಯಾಕಂದರೆ ಒನ್ ಟೈಮಿಗಲ್ವ ಅಂತ ಹೇಳ್ಬಿಟ್ಟು. ನಾನು ಕೊಬ್ಬರಿ ಏನೂ ಹಾಕಿಲ್ಲ, ಯಾಕಂದರೆ ಇಲ್ಲಿ ನಮ್ಮ ಮನೇಲಿ ಪುಳಿಯೋಗರೆ ಯಾರೂ ತಿನ್ನೋದಿಲ್ಲ. ಸೊ ಇವತ್ತು ಏನು ಮಾಡೋದು ಅಂತ ಹೇಳಿ ಬೇಗನೆ ಆಗುತ್ತೆ. ಸ್ವಲ್ಪ ಗುರುವಾರ ಬೇರೆ ಕೆಲಸ, ಟೆಂಪಲ್ಗೆಲ್ಲ ಹೋಗಬೇಕು, ಹಾಗಾಗಿ ಬೇಗ ಆಗುತ್ತಲ್ಲ ಪುಳಿಯೋಗರೆ ಅಂತೇಳಿ ಟಿಫನ್ ಪುಳಿಯೋಗರೆ ಮಾಡಿದ್ದೀನಿ. ಅತ್ತೆ ಮಾಮನಿಗೆ ಪುಳಿಯೋಗರೆ ಅಂದರೆ ಆಗೋದಿಲ್ಲ, ಎರಡೆರಡು ಮಾಡೋದಕ್ಕೂ ಇವತ್ತು ಆಗೋದಿಲ್ಲ. ಸೊ ಹಂಗಾಗಿ ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೀನಿ. ಸೊ ನೋಡಿ, ಅದೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕರಿಬೇವೂ ಆಮೇಲೆ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ, ಪುಳಿಯೋಗರೆ ಚಿತ್ರಾನ್ನ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿದ್ದರೆ ಚೆಂದ ಅಲ್ಲ. ಹಾಗಾಗಿ ನೋಡಿ, ಕರಿಬೇವು ಎಣ್ಣೆಲಿ ಚೆನ್ನಾಗಿದ್ದಾಗಿ ಒಂಥರ ಗರಿ ಥರ ಬರುತ್ತೆ. ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ವೇಸ್ಟು ಮಾಡೋದಿಲ್ಲ. ನಾನಂತೂ ಕರಿಬೇವು ನಮ್ಮ ಮನೇಲಿ ಬೈತಾನೆ ಇರ್ತೀನಿ, ಯಾಕೆ ವೇಸ್ಟ್ ಮಾಡ್ತೀರಾ, ಕರಿಬೇವು ಒಳ್ಳೆಯದು ತಿನ್ನಿ ಅಂತ. ಸಾಂಬಾರಿಗಾಗಲಿ ಯಾವುದೇ ಒಂದು ಒಗ್ಗರಣೆಗೆ ಹಾಕಿದ್ರು ಹಾಗೆ ಯಾವುದನ್ನೂ ವೇಸ್ಟ್ ಮಾಡಿಸಲ್ಲ. ತುಂಬ ಚೆನ್ನಾಗಿ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೂ ಸ್ವಲ್ಪ ಚೆನ್ನಾಗಿರುತ್ತೆ. ನಾನಿವತ್ತು ಒಣಮೆಣ್ಸಿನ್ಕಾಯಿ ಹಾಕಿಲ್ಲ, ಉಪ್ಪು ಇದರಲ್ಲೇ ಸ್ವಲ್ಪ ಖಾರ ಇರುತ್ತೆ ಸಾಕು ಅಂತ ಹೇಳಿ ಒಣಮೆಣ್ಸಿನ್ಕಾಯಿ ಹಾಕಿಲ್ಲ. ಸೊ ನಾನು ರೆಗ್ಯುಲರ್ ಸ್ವಲ್ಪ ಏನಾದರೂ ಜಾಸ್ತಿ ಗೊಜ್ಜು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿ ಎಲ್ಲ ಹಾಕ್ತೀನಿ. ಇವತ್ತು ಒಣಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿನೂ ಹಾಕಿಲ್ಲ. ಸೊ ಬರೀ ಇಷ್ಟೇ ಹಾಕ್ಬಿಟ್ಟು ಮಾಡಿದೆ. ಚೆನ್ನಾಗಿತ್ತು ಅಂತ ಹೇಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಏನೇ ಮಾಡಿದ್ರು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಸೊ ನನಗೂ ಅರ್ಜೆಂಟ್, ಸ್ವಲ್ಪ ಇವತ್ತು ಬೇಗ ಪೂಜೆ ಮುಗಿಸಿ ಟೆಂಪಲಿಗೆ ಹೋಗಬೇಕು ಅಲ್ಲ, ಹಾಗಾಗಿ ಕೆಲಸ ಬೇಗ ಮುಗಿಸ್ತಾಯಿದ್ದೀನಿ. ಫೈನಲಿ ಚೆನ್ನಾಗಿ ಹುಣ್ಸೆಹಣ್ಣೆಲ್ಲ ನೆನೆಸಿ ಕ್ಲೀನಾಗಿ ರಸ ಎಲ್ಲ ತೆಗೆದಿಟ್ಟಿದೆ. ಸೊ ಫೈನಲಿ ಇದು ಗೊಜ್ಜೊಂದು ರೆಡಿ ಆಗ್ತಾ ಬಂತು. ಗೊಜ್ಜೊಂದು ರೆಡಿ ಆಯಿತು ಅಂದರೆ ರೈಸು ಹಾಲು ಆಮೇಲೆ ಮಾಡ್ಕೊಬೋದಲ್ಲ ಅಂತೇಳಿ ಗೊಜ್ಜು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಕೊತ್ತಂಬರಿ ಹಾಕ್ತೀನಿ, ಚೆನ್ನಾಗಿ ಕುದೀತಾ ಇದೆಯಲ್ಲ. ಸೊ ಇದಾದಮೇಲೆ ಫೈನಲಿ ಕೊತ್ತಂಬರಿ ಹಾಕ್ತಾಯಿರೋದು. ಕೊತ್ತಂಬರಿ ಹಾಕಿ 1 ಸ್ಪೂನಷ್ಟು ನಾನು ಬೆಲ್ಲ ಪುಡಿ ಆ್ಯಡ್ ಮಾಡಿದ್ದೀನಿ. ಸೊ ಅದು ನಮ್ಮ ಮನೇಲಿ ಆ್ಯಕ್ಚುಲಿ ನಾವು ಶುಗರ್ ಯೂಸ್ ಮಾಡೋಲ್ಲ, ಬೆಲ್ಲದ ಪುಡಿನೇ ತಂದು ಯೂಸ್ ಮಾಡೋದಲ್ವ, ಹಾಗಾಗಿ ನಾನು 1-2 ಸ್ಪೂನಷ್ಟು ಬೆಲ್ಲದ ಪೌಡ್ರ್ ಹಾಕಿದ್ದೀನಿ. ಶುಗರ್ ನಾವು ಯೂಸ್ ಮಾಡೋದಿಲ್ಲ, ಹಾಗಾಗಿ 2 ಸ್ಪೂನ್ ಬೆಲ್ಲ ಯೂಸ್ ಮಾಡಿ. ಫೈನಲಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಕೊನೆಗೆ ಇವತ್ತಿನ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮುಗಿದಿದೆ. ಈಗ ಪೂಜೆ ಎಲ್ಲ ಮುಗಿದಿದೆ, ಟೆಂಪಲಿಗೆ ಹೋಗಬೇಕು. ಸೊ ನಾವು ರೆಗ್ಯುಲರಾಗಿ ಇಲ್ಲಿ ಮಾರ್ನಾಯಕನಹಳ್ಳಿಲಿ ಇದೆಯಲ್ಲ ರಾಘವೇಂದ್ರ ಸ್ವಾಮಿ ಟೆಂಪಲ್ಲು ಮತ್ತು ಸಾಯಿಬಾಬಾ ಟೆಂಪಲ್ಗೆ ಯಾವಾಗಲೂ ಹೋಗ್ತಿದ್ವು. ಇವತ್ತು
ಇವತ್ತು ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ಸೊ ತುಂಬ ಅಲ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ. ಸೊ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂತೇಳಿ ಇಲ್ಲೇ ನಮ್ಮನೆ ನಿಯರಲ್ಲಿ ಒಂದಿದ್ದು ಬಾಬಾ ಟೆಂಪಲ್ ಉಂಟು. ಸೊ ಇಲ್ಲಿ ಎಲ್ಲ ದೇವರು ಇದೆ. ಕನಿಕ ಪರಮೇಶ್ವರ ದೇವರು ಮತ್ತು ಗಣಪತಿ, ಸುಬ್ರಹ್ಮಣ್ಯ, ವೆಂಕಟರಮಣ ಸ್ವಾಮಿ ಎಲ್ಲ ಇದೆ. ಟೆಂಪಲ್ಗೆ ಹೋಗಿ ಬಂದು ಇವತ್ತು ನಾನು ತಿನ್ನಲ್ಲ. ಸೊ ನಮ್ಮ ಮಂಜುಗೆ ಟಿಫನ್ ಹಾಕ್ಕೊಟ್ಟೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇವತ್ತಿನ ವಿಡಿಯೋ ಹೀಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.